ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯಕ್ಕೂ ಕಾಸಿಲ್ವಾ? ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡ್ಲೇಬೇಕಾದ ಸ್ಟೋರಿ ಇದು. ಸರ್ಕಾರಿ ಶಾಲೆ ಇದೆ, ಮೂಲಭೂತ ಸೌಕರ್ಯ ಅದನ್ನ ಕೇಳಬಾರ್ದ? ಸೌಕರ್ಯಕ್ಕೂ ಕಾಸಿಲ್ವಾ? ಹಂಗಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಶಾಲೆ ಹೊರಗೆ ಒಳಪಿದೆ, ಒಳಗೆಲ್ಲ ಕೊಳುಕು. 730 ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯಲ್ಲಿಲ್ಲ ಸೌಕರ್ಯ. ಅವ್ಯವಸ್ಥೆಯ ಆಗರವಾಗಿದೆ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಹಾವೇರಿಯ ಸವಣೂರಿನಲ್ಲಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇರೋದು ಒಂದೇ ಶೌಚಾಲಯ, ಅದು ಕೂಡ ಹಾಳಾಗಿದೆ. ಮೂಲಭೂತ ಸೌಕರ್ಯ ರೀ, ಮಕ್ಕಳಿಗಿಲ್ಲ ಸರಿಯಾದಂತಹ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ. ಡೆಸ್ಕ್ ಇಲ್ಲದೆ ನೆಲದ ಮೇಲೆಯೇ ಕೂಡುವಂತಹ ಪರಿಸ್ಥಿತಿ ಇದೆ ಮಕ್ಕಳಿಗೆ. ಸರ್ಕಾರಿ ಶಾಲೆಯ ಕಿಟಕಿ ಗ್ಲಾಸ್ಗಳು ಒಡೆದು ಹೋಗಿವೆ. ಶಾಲೆ ನಿರ್ವಹಣೆಯಲ್ಲಿ ಶಿಕ್ಷಕ ವರ್ಗದಿಂದಲೂ ಕೂಡ ನಿರ್ಲಕ್ಷ್ಯ ಉಂಟಾಗ್ತಿದೆಯಂತೆ. ಈ ರೀತಿ ಶಾಲೆ ನಡೆಸೋದಾದ್ರೆ ಶಿಕ್ಷಕರು ಯಾಕೆ ಬೇಕು? ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನರು ಆಗ್ರಹಿಸುತ್ತಿದ್ದಾರೆ, ಕಠಿಣ ಕ್ರಮ ತಗೊಳ್ಳಿ ಅವರ ವಿರುದ್ಧ ಅಂತ. ಮೂಲಭೂತ ಸೌಕರ್ಯವೂ ಇಲ್ಲದಂತಹ ಸರ್ಕಾರಿ ಶಾಲೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಈ ಸುದ್ದಿಯನ್ನ ನೋಡಿ. ಸುಮಾರು 730 ಜನ ಮಕ್ಕಳು ಓದ್ತಾರೆ ಅಲ್ಲಿ. ಒಳಗೆಲ್ಲ ಹೊಳಪಿದೆ, ಒಳಗೆ ಮಾತ್ರ ಕೊಳಕು. ಹೊರಗೆ ನೋಡಕ್ಕೆ ಶಾಲೆ ತುಂಬಾನೇ ಚೆನ್ನಾಗಿ ಅನ್ಸತ್ತೆ. ಬಟ್ ಒಳಗಡೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಡೆಸ್ಕ್ ಇಲ್ಲ, ಕುಡಿಯೋಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಇಡೀ ಶಾಲೆಗೆ 730 ವಿದ್ಯಾರ್ಥಿಗಳಿಗೆ ಒಂದೇ ಶೌಚಾಲಯ ಇದೆ, ಅದೂ ಸರಿ ಇಲ್ಲ. ನೋಡಿ, ಗ್ಲಾಸ್ಗಳು ಒಡೆದು ಹೋಗಿದೆ, ಕಿಟಕಿ ಗಾಜುಗಳು ಒಡೆದು ಹೋಗಿದೆ. ಹಾವೇರಿಯ ಸವಣೂರಿದು ಇಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅವ್ಯವಸ್ಥೆಯ ಆಗರವಾಗಿದೆ. ಮಕ್ಕಳಿರುವಂತಹ ಶಾಲೆಯಲ್ಲಿ ಶೌಚಾಲಯದಲ್ಲಿ ಅದೆಷ್ಟು ಹೈಜೀನ್ನ ಮೇಂಟೈನ್ ಮಾಡಬೇಕು, ಸಣ್ಣ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ, ಮತ್ತೊಂದಾಗತ್ತೆ ಅಂತ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅಂಥದ್ರಲ್ಲಿ ಇಡೀ 730 ವಿದ್ಯಾರ್ಥಿಗಳಿರುವಂತಹ ಶಾಲೆಯ ಶೌಚಾಲಯ ಈ ರೀತಿ ಆದ್ರೆ ಮಕ್ಕಳನ್ನ ಯಾವ ರೀತಿ ನಂಬಿ ಕಳಿಸ್ಬೇಕು ಪೋಷಕರು? ಜೊತೆಗೆ ನೋಡಿ, ಆ ಮಕ್ಕಳು ನೆಲದ ಮೇಲೆ ಕೂತಿದ್ದಾರೆ, ಕುತ್ಕೊಳ್ಳೋಕೆ ಡೆಸ್ಕ್ ಕೂಡ ಒಂದು ವ್ಯವಸ್ಥೆ ಇಲ್ಲ. 730 ಮಕ್ಕಳಿದ್ದಾರೆ ಶಾಲೆಯಲ್ಲಿ. ಸೊ ಮಕ್ಕಳನ್ನ ಕಳಿಸೋಕೆ, ಅದರಲ್ಲೂ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವಂತಹ ಕಾಲದಲ್ಲಿ ಸರ್ಕಾರಿ ಶಾಲೆಯ ವ್ಯವಸ್ಥೆ ಈ ರೀತಿ ಆದ್ರೆ ಯಾರೀ ನಂಬಿ ಮಕ್ಕಳನ್ನ ಕಳಿಸ್ತಾರೆ? ಹಿಂದೇಟ್ ಹಾಕ್ತಾರೆ ಪೋಷಕರು. ಮಕ್ಕಳನ್ನ ಶಾಲೆಗೆ ಕಳಿಸಲು ಹಿಂದೇಟ್ ಹಾಕ್ತಾರೆ ಪಾಲಕರು. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿರುವಂತಹ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದು. ಮೂಲಭೂತ ಸೌಕರ್ಯಗಳೇ ಇಲ್ಲ, ಒಂದು ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಶಿಕ್ಷಕರು ಕೂಡ ಬಾಗಿಲು ಹಾಕೊಂಡು ಪಾಠ ಮಾಡುವಂತಹ ಪರಿಸ್ಥಿತಿ. ಸಮಸ್ಯೆ ಇಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳ ಐತೆ ಸರ್. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಅದಾವು, ಅವ್ರಿಗೆ ಕುಂದ್ರಾಕ ಡೆಸ್ಕ್ ಇಲ್ಲ. ಆಮೇಲೆ ಒಂದಾಕ್ ಮಾಡಕ್ಕೆ ಎರಡಕ್ಕೆ ಮಾಡಕ್ಕೆ ಇಲ್ಲೇ ಟಾಯ್ಲೆಟ್ ಬಾತ್ರೂಮ್ ಸಮಸ್ಯೆ ಐತೆ ಸರ್. ನಾವು AC ಅವರಿಗೆ, ತಹಶೀಲ್ದಾರ್ ಅವರಿಗೆ, ಆಮೇಲೆ MLA ಸಾಹೇಬರಿಗೆ, ಆಮೇಲೆ ಇಲ್ಲಿರುವಂತಹ DC ಸಾಹೇಬರಿಗೆ, ಆಮೇಲೆ CS ಮೇಡಮ್ ಅವರಿಗೆ, ಮಾನ್ಯ ಲೋಕಾಯುಕ್ತರಿಗೆ ನಾವೆಲ್ಲರಿಗೂ ಮನವಿ ಮಾಡಿದ್ರು. ಇಲ್ಲಿವರೆಗೂ ಕೂಡ ಎಲ್ಲರೂ ಭರವಸೆಯನ್ನೇ ಕೊಟ್ಟಾರೆ ಹೊರತು ಈ ಸಮಸ್ಯೆಯನ್ನು ಯಾರೂ ಈಡೇರಿಸಿಲ್ಲ. ಅದಕ್ಕಾಗಿ ಈ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಮಾನ್ಯ ಗವಾರಿ ಸಾಹೇಬರು ಅಧ್ಯಕ್ಷರು, ಈ ಶಾಲೆಯ ಅಧ್ಯಕ್ಷರು ನಮ್ಮ ಭಾಗದ ಶಾಸಕರಾದಂಥ ಶ್ರೀಮಾನ್ಯ ಯಾಸಿನ್ ಅಹಮದ್ ಖಾನ್ ಪಠಾಣ್ ಅವರು ಅದಾರ. ಈಗ ಉಪಾಧ್ಯಕ್ಷರು ಗವಾರಿ ಅವರು ಅದಾರ. ಸರ್, ಇದಕ್ಕಿಂತ ಮುಂಚೆ ಏನಾದರೂ ಮಾಹಿತಿ ಅಧಿಕಾರಿಗಳ ಮನವಿ ಕೊಟ್ಟಿದ್ರ? ಸರ್, ಇದಕ್ಕಿಂತ ಮುಂಚೆ ನಾನು ಸುಮಾರು 11 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಸರ್. ಇದು ಮೊದಲನೇದಾಗಿ ಅಂಬೇಡ್ಕರ್ ನಗರದೊಳಗೆ ಶಾಲೆ ಇತ್ತು. ಅಲ್ಲಿಂದ ನಾವು ಹೋರಾಟ ಮಾಡಿ ಈ ಬಿಲ್ಡಿಂಗ್ ಅನ್ನ ಹೋರಾಟದ ಮೂಲಕ ಪಡ್ಕೊಂಡಿದ್ದೇವೆ ಸರ್. ಯಾಕಂದ್ರೆ ಇಲ್ಲಿ ಈ ಬಿಲ್ಡಿಂಗ್ ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು ಸರ್. ಅವಾಗಿನ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದೊಳಗಲಿ, ಆಗಿನ ಒಂದು ಅಧಿಕಾರಿಗಳ ಸಂದರ್ಭದಲ್ಲಾಗ್ಲಿ ಈ ಬಿಲ್ಡಿಂಗ್ ನ ಕೊಡಕ್ಕೆ ಹಿಂದೆ ಮುಂದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವೀರೇಶ್. ವೀರೇಶ್, ಈ ಶಾಲೆಯನ್ನು ನೋಡೋದಾದ್ರೆ ಪೋಷಕರು ಯಾವ ಒಂದು ನಂಬಿಕೆ ಮೇಲೆ ಇಲ್ಲಿ ಕಳಿಸ್ಬೇಕು ಅಂತ? ಕುಡಿಯೋಕೆ ನೀರು ಇಲ್ಲ, ಶೌಚಾಲಯನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಹೆಚ್ಚಿನ ಮಾಹಿತಿ ಏನಿದೆ? ಏನಾದ್ರು ಕ್ರಮ ತಗೋತಾರ? ಹೇಗಿದೆ? ಮಂಜರಿ, ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಒಂದು ಅವ್ಯವಸ್ಥೆಯನ್ನ ನೋಡಿದ್ರೆ ಆ ಪಾಲಕರು ಬೇಡಪ್ಪ, ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಬೇಡ ಎಂದು ಬಿಡ್ತಾರೆ ಅನ್ನೋ ಅಷ್ಟೊಂದು ಆ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಇಂದಿಗೆ ಸ್ಥಿತಿ ಹದಗೆಟ್ಟಿದೆ. ಯಾಕೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಇದ್ರ ಬಗ್ಗೆ ಯಾಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಾಕಷ್ಟು ರೀತಿಯಲ್ಲಿ ಸರ್ಕಾರದಿಂದ ಪ್ರತಿ ವರ್ಷವೂ ಕೂಡ ಅನುದಾನ ಬಂದರೂ ಕೂಡ
ಯಾವುದೇ ರೀತಿಯಾದಂತ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೋಡಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸವಣೂರು ಪಟ್ಟಣದ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಸಾಕಷ್ಟು ರೀತಿಯಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಜೊತೆಗೆ ಇಲ್ಲಿ ಸರಿಯಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಜೊತೆಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಾಲಯ ಇದ್ದರೂ ಕೂಡ ಅದು ಇರುವುದೇ ಒಂದು ಶೌಚಾಲಯ, ಅದು ಕೂಡ ಹಾಳಾಗಿ ಹೋಗಿದೆ. ಅದರ ಬಗ್ಗೆ ಸ್ವಚ್ಛತೆ ಅದನ್ನೇ ಇರುವುದನ್ನೇ ಸ್ವಚ್ಛತೆಗೊಳಿಸಿ ಸ್ವಲ್ಪ ಅಲ್ಲ ವೀರೇಶ್, ಈಗ ಯಾವ್ದಾದ್ರು ಅಧಿಕಾರಿಗಳಾಗ್ಲಿ ಇವರಾಗ್ಲಿ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಬಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಟ್ಲೀಸ್ಟ್ ಶಾಲೆಗೆ ಬಂದು ಶಾಲೆಯ ಪರಿಸ್ಥಿತಿ ಹೆಂಗಿದೆ, ಇನ್ನೇನ್ ಮಾಡ್ಬೇಕು ಅಂತಾರು ಅಧಿಕಾರಿಗಳು ಯೋಚನೆ ಮಾಡ್ತಿದ್ದಾರಾ ಹೇಗೆ? ಅಲ್ಲಿನ ಏನು ಮುಖ್ಯೋಪಾಧ್ಯಾಯರು ಹಲವಾರು ಬಾರಿ ಸಾಕಷ್ಟು ಬಾರಿ ಸುಮಾರು 5-6 ಬಾರಿ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಶಾಲೆಯ ದುಸ್ಥಿತಿ ಹಿಂಗಾಗಿದೆ, ಇದನ್ನ ಸರಿಪಡಿಸಿ ಇದಕ್ಕೆ ಏನಾದ್ರೂ ಕ್ರಮ ಕೈಗೊಳ್ಳಿ ಎಂದು ಸಾಕಷ್ಟು ರೀತಿಯಲ್ಲಿ ಪತ್ರ ಬರೆದಿದೆ. ಆದ್ರೆ ಇವತ್ತಿನವರೆಗೂ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿಲ್ಲ. ಅದರ ಬಗ್ಗೆ ಇನ್ನು ಯಾವುದೇ ರೀತಿಯಿಂದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇನ್ನು ಮುಂದೆ ಅದರ ಬಗ್ಗೆ ಹೆಚ್ಚಿನ ಒಂದು ಅನುದಾನ ನೀಡಿ ಕ್ರಮ ತೆಗೆದುಕೊಳ್ಳಬೇಕು. ಎಸ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.